ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಸಿಎಂ ಆದ ಬಳಿಕ ಕೆಪಿಸಿಸಿಯಲ್ಲಿ ಡಿಕೆ ಅಬ್ಬರದ ಭಾಷಣ. ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತಮ್ಮ ಮೊದಲ ಭಾಷಣದಲ್ಲಿ ಪಕ್ಷದ ಚುನಾವಣಾ ಭರವಸೆಗಳನ್ನು ಕಟ್ಟುನಿಟ್ಟಾಗಿ ಪೂರೈಸುವುದಾಗಿ ಮತ್ತು ಸಮಾನ ಎಲ್ಲರನ್ನು ಒಳಗೊಂಡ ಆಡಳಿತಕ್ಕೆ ಆದ್ಯತೆ ನೀಡುವುದಾಗಿ ಪ್ರತಿಜ್ಞೆ ಮಾಡಿದ್ದರು. ಈ ಕುರಿತು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಇದು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಇತಿಹಾಸಕ್ಕೆ ಒಂದು ದೊಡ್ಡ ದಿನ. ನನ್ನ ದಿನ ಅಲ್ಲ, ಇದು ನಿಮ್ ದಿನ. ಒಬ್ಬ ಪಕ್ಷದ ಕಾರ್ಯಕರ್ತನ ನೋವು, ದುಃಖ, ದುಮಾನ, ಶ್ರಮ, ಪಕ್ಷದಲ್ಲಿ ತಾವೆಲ್ಲ ದುಡಿತಾ ಇದ್ದೀರಿ. ಎಷ್ಟೋ ಜನ ಕಾರ್ಯಕರ್ತರಿಗೆ ಯಾವ ಅವಕಾಶನೂ ಸಿಗುವುದಿಲ್ಲ. ಆದರೆ ಈ ತ್ರಿವರ್ಣ ಧ್ವಜ ಇದನ್ನು ನಂಬಿಕೊಂಡು, ಪಕ್ಷನ ನಂಬಿಕೊಂಡು, ನಾನು ಆಗಾಗ ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ. ಹಂಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟು ಬರ್ತದೆ ಅಂತ ನಾನು ಹೇಳಬೇಕಾರೆ ಚುನಾವಣಾ ಮುಂಚಿತವಾಗಿ ಕೆಲವರು 90 ಬರ್ತದೆ, ಕೆಲವರು 100 ಬರ್ತದೆ, ಕೆಲವರು 110 ಬರ್ತದೆ, ದಳದವ್ರ ಹತ್ರ ಹೋಗ್ಬೇಕು, ಇಂಡಿಪೆಂಡೆಂಟ್ ಹೋಗ್ಬೇಕು, ಎಲ್ಲ ಏನೇನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ, ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲಿಟಿಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನ ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 12,000 ಕಡೆ ನೀವು ಇಬ್ರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನ ಮಾಡಿದ್ದೇನೆ 6 ವರ್ಷದ ನಂತರ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿ ಅವ್ರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಹೂನರ್ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನ ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ, ಅದಕ್ಕೂ ಕೂಡ ಬೆಳಗ್ಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂತ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನ ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರು ಮಾಡಿದವರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅದನ್ನ ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟ್ ಅಲ್ಲಿ ಅನೇಕ ತೀರ್ಮಾನವನ್ನ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ, ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನನಗೆ ಕ್ಷಮಿಸ್ಬೇಕು. ನಾನು ನಿಮ್ನೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೋ ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರು ಇವರೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ 1700 ಬಸ್ ಏನೋ ಬುಕ್ ಮಾಡ್ಬಿಟ್ಟಿದ್ರಂತೆ. ತಿರ್ಗಾ ಬೇರೆ ಬೇರೆ ಕಡೆ ಎಲ್ಲ ಬರೀ ನಮ್ಮ ಜಿಲ್ಲೆಯಿಂದನೇ ಅಷ್ಟು ಬುಕ್ ಮಾಡ್ಬಿಟ್ಟಿದ್ರಂತೆ, ಬೆಂಗಳೂರು ಸುತ್ತಮುತ್ತಲು. ಇನ್ನು ಹೊರಗಡೆ ಗಿರ್ಗಡೆ ಎಲ್ಲ ಸ್ವಲ್ಪ ವಿಪರೀತ ಇತ್ತು. ಕೊನೆಗೆ
ಹೈಕಮಾಂಡ್ ಅವ್ರಿಗೆ ಏನೇನು ಗೊತ್ತಾಯ್ತೋ ಗೊತ್ತಾಗ್ಲಿಲ್ಲ. ಇದೊಂದು ದೊಡ್ಡ ತಿರ್ಗಾ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಅವ್ರು ಸಲಹೆ ಕೊಟ್ಟರು ನಮಗೆ. ಸೊ ನಾನು ಸ್ಟೇಡಿಯಂ ಅನ್ನು ಮಾಡಬೇಕು, ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಇದನ್ನ ವಿಧಾನಸೌಧ ಮುಂದೆ ಯಾರು ಮಾಡಬೇಕು ಇಲ್ಲ ಸ್ಟೇಡಿಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಕೊನೆಗೆ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ವರಿಷ್ಠರೆಲ್ಲ ಸೇರಿ, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಮಾರ್ಗದರ್ಶನ ಕೊಟ್ಟರು. ಸ್ವಲ್ಪ ಸಿಂಪಲ್ ಆಗಿರಲಿ ಡಿಕೆ ಅಂತೇಳಿ. ಸೊ ಒಪ್ಕೊಂಡೆ ನಾನು. ಸೊ ಅದಕ್ಕೆ ಜಾಸ್ತಿ ಜನ ಕಾರ್ಯಕರ್ತರಿಗೆ ನಾನು ಕೊಡಕ್ಕಾಗಿರ್ಲಿಲ್ಲ. ಸೊ ಯಾರು ಬಂದು ಅದನ್ನು ನೋಡಕ್ಕಾಗಲಿಲ್ಲ. ಇಲ್ಲೇ ಸುಮಾರು ಕಡೆ ಎಲ್ಲ ಡೈರೆಕ್ಟ್ಗೆ ಟಿವಿಲಿ ನೋಡಿದ್ರಿ, ಇಲ್ಲೇ KPCCಲಿ ಇದನ್ನ ನೀವೆಲ್ಲ ಗಮನಿಸಿದ್ದೀರಿ. ನಾನಿವತ್ತು ಬೆಳಿಗ್ಗೆ ನಾವು ಕಾಂಗ್ರೆಸ್ ಕಚೇರಿನ, ಹೊಸ ಕಾಂಗ್ರೆಸ್ ಕಚೇರಿನ ಕಟ್ಟುವಂತ ಭೂಮಿ ಪೂಜೆ ಇಟ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬ್ರು ಹೇಳಿದ್ರು ಇನ್ನೊಂದಿನ ಮಾಡೋಣ ಅದನ್ನ. ಅಲ್ಲಿ ನನ್ನ ಪ್ರಿಪರೇಷನ್ ಕೆಲಸ ಎಲ್ಲ ಪ್ರಾರಂಭ ಆಗೋಗಿತ್ತು. ಅಲ್ಲೊಂದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ಅದನ್ನ ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಸೊ ಫಿಕ್ಸ್ ಆಗೋಗಿತ್ತು, ಕಲ್ಲು ಎಲ್ಲ ಆಗೋಗಿದೆ. ಸೊ ಆಗಲಿ ಅಂತ ನಾನು ಅಧ್ಯಕ್ಷರಾಗಿರುವಾಗ ಅದನ್ನ ಭೂಮಿ ಪೂಜೆ ಮಾಡಬೇಕು ಅಂತ. ರಾಹುಲ್ ಗಾಂಧಿ ಇಲ್ಲ, ನಿನ್ನ ಹೆಸರೇ ಯಾಕೆ ಮಾಡ್ತೀವಿ, ತಲೆ ಕೆಡ್ಸ್ಕೋಬೇಡ ಅಂತೇಳಿ ಅವರು ಹೇಳಿದ್ರು. ಸೊ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ನನ್ನ ರಾಜೀನಾಮೆ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನು ಕೂಡ ಈಗಾಗಲೇ ನೇಮಕ ಆಗಿದೆ. ಹರಿಪ್ರಸಾದ್ ಅವರಿಗೆ, ಅವರು ಯಾವತ್ತು ಅವರು ಕೂಡ ಒಬ್ಬ ಪಕ್ಷದ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರವರು, ಮುಖಂಡರವರು, 6 ಬಾರಿ 5 ಬಾರಿ 4 ಬಾರಿ ರಾಜ್ಯಸಭೆಗೆ ಇದ್ದವರು, ಈಗ MLC 1 ಬಾರಿ ಇದ್ದವರು, ತಿರ್ಗಾ ಈಗ ಕೂಡ ನಾಳೆ ಅವರಿಗೆ ನಾಮಿನೇಷನ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಕಂಟಿನ್ಯೂ ಆಗ್ತದೆ. ಸೊ 24 + 12 ಎಷ್ಟಾಯ್ತು, 36 ವರ್ಷ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ 36 ವರ್ಷ ಮಾಡಿರೋ ಪೈಕಿ ಈ ಒಂದು 30 ವರ್ಷ ಮಾಡಿದವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಮುಖಂಡತ್ವದಲ್ಲಿ ಈ ಮುಂದಕ್ಕೆ ಈ ಪಕ್ಷ ಕಟ್ಟುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇಲ್ಲಿಗೆ ಏಂತಕ್ಕೆ ಬಂದೆ ಹುಡಿಕೊಂಡು ಅಂದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಹಾಗೆ ಇಲ್ಲಿ ಇದು ನಮ್ಮ ರೂಟು. ಈ ಬಿಲ್ಡಿಂಗ್ ಹೆಂಗಿತ್ತು ನೋಡಿದಿರಲ್ಲ. ಈ ಬಿಲ್ಡಿಂಗ್ ಯಾಕೆ ಮಾಡಿದ್ರೆ, ಇದು ನಮ್ಮ ದೇವಸ್ಥಾನ. ಇದು ಶುದ್ಧವಾದಂತ ನಮ್ಮ ದೇವಸ್ಥಾನ. ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನಾವು ಗಾಂಧಿ ಭಾರತ ಕಾರ್ಯಕ್ರಮ 100 ವರ್ಷ ಆಯ್ತು ಮಾಡ್ದು. ಅದರ ಹೆಸರಿನಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಯ್ತದೆ, 100 ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ 100 ಕಡೆ ನನ್ನ ಅಧ್ಯಕ್ಷದ ಅವಧಿಯಲ್ಲಿ 100 ಕಡೆ ಕಾಂಗ್ರೆಸ್ ಕಚೇರಿಗಳಿಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಿದ್ದೇನೆ. ಅದು ಇವತ್ತು ಪೂಜೆ ಒಂದೇ ಕಡೆ ಆಗ್ಬೇಕಾಗಿತ್ತು. ಬಟ್ ಇನ್ನೊಂದು ದಿನ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕೂತಿಲ್ದೇ ಇರ್ಬೋದು, ಬಟ್ ಅಲ್ಲಿ ಕೂತಿರೋ ಜಾಗದಿಂದ ಕೂಡ ಅದಕ್ಕೆ ಏನು ಬೇಕೋ ರೂಪರೇಷೆ ಮಾಡಬೇಕೋ ಅದಕ್ಕೆ ರೂಪರೇಷವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹೊಸ ಕೆಲಸಗಳನ್ನ ಮಾಡಲು ಹೊಸ ಅವಕಾಶಗಳನ್ನ ಇವತ್ತು ನಮಗೆ ಸಿಕ್ಕಿದೆ. ನಾನು ಹೊಸ ಅವಕಾಶಗಳನ್ನ ಯಾವಾಗಲೂ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ಈಗಾಗಲೇ ನಾನು ಹೇಳ್ದಂಗೆ ಅಧಿಕಾರ ತೆಗೆದುಕೊಳ್ಳುವಾಗ ಆಗ ಯಡಿಯೂರಪ್ಪನವರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಕೋವಿಡ್ ಇತ್ತು, ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ. ಹೊಸ ಅವಕಾಶನ ಹುಡುಕೊಂಡು ಹೋದು. ಕೋವಿಡ್ ಬಂತು, ಹೊಸ ಅವಕಾಶ ಹುಡುಕೊಂಡು ಹೋದ. ತರಕಾರಿನ ಮಾರಿಸ್ತೋ, ಇನ್ನೊಂದು ಮಾಡ್ದೋ, ಔಷಧಿ ಕೊಟ್ಟು, ಕಿಟ್ ಕೊಟ್ಟು, ಏನೇನೋ ಕೊಟ್ಟು, ಕೊನೆಗೆ ಆರೋಗ್ಯಸ್ಥ ಅಂತ ಕಾರ್ಯಕ್ರಮ ಮಾಡ್ದೋ. ಸೊ ಬಸ್ಸು ಇಲ್ಲದೆ ಹೋದವ್ರಿಗೆಲ್ಲ ಗುಲ್ಬರ್ಗ, ರಾಯಚೂರು, ಬೀದರ್ ಅವ್ರಿಗೆಲ್ಲ 3 ಟೈಮ್ ಅಂತ ಮಾಡಿದ್ರು. ಪ್ರೆಸಿಡೆಂಟ್ ಆಗಿ ಇದ್ಕೊಂಡು ಇನ್ನ ಚಾರ್ಜೇ ತಗೊಂಡಿರ್ಲಿಲ್ಲ ನಾನು. ದಿನೇಶ್ ಅಧ್ಯಕ್ಷ ಇದ್ರು. ₹1 ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲ ಜನ ಓದಿ ಫ್ರೀಯಾಗಿ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ಮಾಡಿದೆ. ಸೊ ಅವತ್ತೇನ್ ತೀರ್ಮಾನ ಮಾಡಿದೆ ಅದು ರಾಷ್ಟ್ರಕ್ಕೆ ತೀರ್ಮಾನ ಆಯ್ತು. ಬೆಂಗಳೂರಲ್ಲಿ ತೀರ್ಮಾನ, ನಾನು ನಮ್ಮ ದೀಪಕ್ ತಿಮ್ಮಯ್ಯ ಇಬ್ರು ಇದ್ದು ಕೂತ್ಕೊಂಡು ಮಾತಾಡ್ತಿದ್ದೋ. ಆ ಸಮಸ್ಯೆ ನೋಡಿದೆ. ಯಾರೋ ನಮ್ಮ ಯಾದಗಿರಿ ಹುಡುಗರು ಬಂದ್ರು. ₹700 ಅಂತ ಯಾದಗಿರಿಗೆ 3 ಟೈಮ್ ಕೊಡ್ಬೇಕು, ₹2100 ಕೊಡ್ಬೇಕು ಅಂತ ಕೇಳ್ತಿದ್ರು.
ಈ ಸಂದರ್ಭದಲ್ಲಿ ಕಷ್ಟಕ್ಕೆ ನಾವು ಆಗ್ಲಿಲ್ಲ ಅಂದ್ರೆ ಇನ್ನೇಂತಕ್ಕಾಗೋದು ಅಂತೇಳಿ ತೀರ್ಮಾನ ಮಾಡ್ದು. ಸೊ ಆಮೇಲೆಲ್ಲ ಜನಗೆ ನಮ್ಮ ಒತ್ತಡ ತಡಿನಾರ್ದೆ ಇಡೀ ಗೌರ್ಮೆಂಟು ಫ್ರೀಯಾಗಿ ಅವ್ರನ್ನ ಕಳಿಸ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಅವಕಾಶಗಳನ್ನ ಹುಡುಕ್ ಹೋಗ್ತಾ ಇದೀವಿ. ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನ ಮಾಡ್ಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡ್ಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು. ಇಲ್ಲೇಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ಜಾಹೀರಾತಿಗಾಗಿ ಸಂಪರ್ಕಿಸಿ 9739 333341 903598 9444.